ಇನ್ನು ಏಕಾದಶಿ ದಿನ ಈ ಸಂಕಲ್ಪವನ್ನು 11 ಬಾರಿ ಹೇಳ್ಕೊಂಡ್ರೆ ಸಾಕು. ನೀವು ಅಂದ್ಕೊಂಡಿದ್ದು ಕೇವಲ 3 ದಿನದಲ್ಲಾಗುತ್ತೆ. ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಬರೆದು ನೋಡಿ. ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿನಯ್ ಯೋಗಿ ಗುರುಜಿ ಅಂತ ನೀವು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಆಲ್ ಅನ್ನೋಂಥ ಗಂಟೆ ಬಟನನ್ನು ನೀವು ಒತ್ತಿ ಖಂಡಿತವಾಗಿ ಎಲ್ಲ ನೋಟಿಫಿಕೇಷನ್ನು ಮತ್ತು ಏನೇನು ಭಾಳಷ್ಟು ಜನ ಗುರುಗಳೇ ಬರ್ತಾ ಇಲ್ಲ, ನನಗೆ ಹುಡುಕ್ತಾ ಇದ್ದೀನಿ ಅಂತ ಎಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನೀವು ನೋಟಿಫಿಕೇಷನ್ ಅಂತ ಬೆಲ್ ಬಟನನ್ನು ಒತ್ತದೇ ಸಾಕು, ನಿಮಗೆಲ್ಲ ನಾನು ಹೇಳಿರೋಂಥ ಆಲ್ ಅಂತ ಒತ್ತಬೇಕು, ಎಲ್ಲ ಬರ್ತಾ ಹೋಗುತ್ತೆ ಅಂತಲ್ಲ. ಇದು ವಿಚಾರ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣು ಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು 23ನೇ ತಾರೀಕು ಮಂಗಳವಾರ ಏಕಾದಶಿ ದಿನ, ಪವರ್ಫುಲ್ ಏಕಾದಶಿ. ಏನಿಲ್ಲ, 11 ಬಾರಿ ಸಂಕಲ್ಪ ಹೇಳ್ಕೊಳ್ಳಿ. ಹೆಸರು ಹೇಳಿ, ಕೇವಲ 11 ಬಾರಿ ಈ ರೀತಿ ಸಂಕಲ್ಪ ಮಾಡ್ತು ಅಂತಂದರೆ 3 ದಿನದೊಳಗಡೆ ನಿಮ್ಗೆ ಆ ಕೆಲಸ ಆಗೇ ಆಗುತ್ತೆ. ಅದಲ್ಲ, ಕೇವಲ 3 ದಿನ. ಬೇಕಾದ್ರೆ ಚಾಲೆಂಜ್ ಮಾಡಿ ನೋಡಿ. ಬಟ್ ಭಕ್ತಿ ಇರಬೇಕು. ನಿಮ್ಮ ಭಕ್ತಿಲಿ ಕಡಿಮೆ ಇತ್ತು ಅಂತಂದರೆ ನೀವೇನು ಮಾಡೋಕ್ಕಾಗಲ್ಲ. ಗೊತ್ತಲ್ಲ, ಭಕ್ತಿ, ನಂಬಿಕೆ. ಭಕ್ತಿ ಅನ್ನೋದಕ್ಕಿಂತ ನಾನು ಬರ್ಕೊಂಡ್ರೆ ಹಾಗೇ ಆಗುತ್ತೆ ಅಂತ ಏನಿಲ್ಲ. ನಿಮ್ಮ ಎಡ ಹಸ್ತದ ಮೇಲೆ ಬಲ ಹಸ್ತ, ಅಂದರೆ ಎಡ ಹಸ್ತದ ಮೇಲೆ ಬಲ ಹಸ್ತದಲ್ಲಿ ಬ್ಲ್ಯಾಕ್ ಕಲರ್ ಪೆನ್ನ ತೆಗೆದುಕೊಂಡು ನಿಮ್ಗೆ ಏನು ಅಂದ್ಕೊಳ್ಬೇಕು, ತುಂಬ ದೊಡ್ಡ ಇಟ್ಕೊಬೇಡಿ, ಸಣ್ಣ ಪುಟ್ಟದ್ದು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿದ್ದಾನೆ. ತಲೆನೇ ಕೆಡಿಸ್ಕೋಬೇಡಿ. ಈ ಯುಗಾದಿ ಹಬ್ಬಕ್ಕೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ. ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಎಷ್ಟೊಂದು ಜನ ಆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ತನ್ನ ಎಲ್ಲ ಸಾಲಗಳು ತೀರಿಸ್ಕೊಂಡಿದ್ದಾರೆ, ಮತ್ತು ಮನೆಗಳು ಕಟ್ಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸ ಆಗಿದೆ. ಬೇರೆ ಸಮಯದಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ 1 ಯಂತ್ರ ತೊಗೊಂಡ್ರೆ ಕೂಡ ಒಂದೇ, 10 ಯಂತ್ರಕ್ಕೆ ಸಮ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ನೀವು ಪ್ರತಿಷ್ಠಾಪನೆ ಮಾಡಬೇಕು. ನೀವೇನು ಮಾಡಬೇಕು ಅಂತಂದರೆ, ಒಂದು ತಟ್ಟೆಯಲ್ಲಿ ಅಕ್ಷತೆಯ ಮೇಲೆ ಈ ಬೇವಿನ ಸೊಪ್ಪನ್ನು ಇಟ್ಟು ಅದರ ಮೇಲೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಯಾರ್ಯಾರು ತಗೊಳ್ದೇ ಇದ್ದವರು ಬಂದು ತೆಗೆದುಕೊಂಡು ಹೋಗಿ ಆಮೇಲೆ ಆ ಒಂದು ಅಕ್ಷತೆ ಮತ್ತು ಬೇವಿನ ಸೊಪ್ಪು ಮೇಲೆ ತಟ್ಟೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರು ಈ ಸರಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋಗ್ತಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಕರಂಗಾಳಿ ಮಾಲೆಯನ್ನು ಕೊಡ್ತೀನಿ. ವೆರಿ ಪವರ್ಫುಲ್. ಅದನ್ನು ಇಟ್ಕೋತು ಅಂತಂದರೆ ತುಂಬ ಫೇಮಸ್ ಆಗಿಬಿಡ್ತೀರ ಅಂತೀರಿ. ಕರಂಗಾಳಿ ಮಾಲೆಯನ್ನು ಯಾರ್ಯಾರು ಯಂತ್ರ ತೊಗೋತಿರೋ ಅಂಥವ್ರಿಗೆ ಮಾತ್ರ ನಾನು ಕೊಡ್ತೀನಿ. ಗೊತ್ತಲ್ಲ, ಉಚಿತವಾಗಿ ಕೊಡ್ತೀನಿ ಅಂತ ತೊಗೊಳ್ಳೋಂಥವ್ರಿಗೆ ಈ ಒಂದು ಕರಂಗಾಳಿ ಮಾಲೆಯನ್ನು ಧರಿಸ್ಕೊಳ್ಳಿ. ಎಲ್ಲ ರೀತಿಯಂಥ ದಿನ ಒಂದೊಂದು ರೂಮಲ್ಲಿ ಇಟ್ಟರು ಕೂಡ ಅಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುತ್ತೆ. ಅಷ್ಟು ಪವರ್ಫುಲ್ ಆಗಿರೋಂಥದ್ದು ಈ ಒಂದು ಕರಂಗಾಳಿ ಮಾಲೆ. ಅದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಯುಗಾದಿ ಈ ವರ್ಷದ ಪ್ರಾರಂಭದಲ್ಲಿ ನೀವು ತಗೋತು ಅಂತಂದರೆ ಈ ವರ್ಷದ ಎಂಡ್ ಒಳಗಡೆ ನೀವು ಸೈಟ್ ತೊಗೋಬೋದು, ಮನೆ ಕೊಡ್ತೀವಿ. ನೀವು ಕೋಟ್ಯಾಧೀಶ್ವರ ಆಗ್ಬೋದು. ಅಥವಾ ನೀವು ಮಾಡೋದ್ರಿಂದ ನಿಮ್ಮ ರಿಟೈರ್ಡ್ ಆಗಿದೆ, ನಿಮ್ಮ ಮಕ್ಕಳು ಕೋಟ್ಯಾಧೀಶ್ವರ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಯಾವುದೋ ರೀತಿಯ ದುಡ್ಡು ಹರಿದು ಬರ್ತಾನೇ ಹೋಗುತ್ತೆ. ಇದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಪವರ್. ಅಂದರೆ ದೊಡ್ಡದಕ್ಕೆ ನಾನು ಬೇರೆದು ಹೇಳ್ತೀನಿ. ಯಾಕಂದರೆ ಇವಾಗ ನಾನು ಪ್ರಧಾನಮಂತ್ರಿ ಆಗಬೇಕು, ನನ್ನ 1000 ಕೋಟಿ ಒಟ್ಟಿಗೆ ಬರಬೇಕು, ಅದಲ್ಲ. ನಿಮಗೆ ಸಣ್ಣ ಪುಟ್ಟ ಎಷ್ಟೊಂದು ದಿನದಿಂದ ಕೆಲಸ ಕಾರ್ಯಗಳಾಗ್ತಿರಲ್ಲ, ಅಥವಾ ಯಾರೂ ನಿಮ್ಮ ಮೇಲೆ ಬೇಜಾರು, ನಿಮ್ಮ ಮಕ್ಕಳು ಮಾತು ಕೇಳಿರಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕೇವಲ 11 ಬಾರಿ ನೀವು ಅಂಗೈಯಲ್ಲೇ ನಿಮ್ಮ ಒಂದು ಪೆನ್ನಲ್ಲಿ, ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಬರೀರಿ. ಆಮೇಲೆ ನೀವೇನು ಮಾಡಿ, ಅಕ್ಷತೆ ರೆಡಿ ಮಾಡ್ಕೊಳ್ಳಿ. ಅಕ್ಕಿ ಮತ್ತು ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಮನೆಯಲ್ಲೇ ಸಿಗುವಂಥದ್ದು ನೋಡಿ, 10 ಪೈಸೆನೂ ಖರ್ಚು ಮಾಡೋಂಗಿಲ್ಲ ರೀ, ಮನೆಯಲ್ಲೇ ಸಿಗುವಂಥದ್ದು ಇಟ್ಕೊಂಡು ಹಿಂಗೆ ಎಡ ಹಸ್ತದ ಮೇಲೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಸರಿ, ಕೇವಲ 11 ಬಾರಿ ನೀವು ಏನು ಬರೆದಿರ್ತೀರೋ ಗೊತ್ತಲ್ಲ, ಓಂ ಗಂ ಗಣಪತಯೇ ನಮಃ, ಓಂ ಹರಿ ಓಂ ತತ್ ಸತ್ ಅಂತ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನೀವು ಹೇಳಬೇಕು, ಇವಾಗ ಎಕ್ಸಾಂಪಲ್ಲು ನಾನೊಂದು ಮೊಬೈಲ್ ತೊಗೋಬೇಕು ಅಥವಾ ನನಗೆ ಇಂಥದ್ದೊಂದು ಒಳ್ಳೇದಾಗಬೇಕು ಅಂತ ಹೇಳ್ಕೋಬೇಕು. ಓಂ ಗಂ ಗಣಪತಯೇ ನಮಃ, ಓಂ ಹರಿ ಓಂ ತತ್ ಸತ್, ಇಷ್ಟೇ. ಈ ಮಂತ್ರವನ್ನು 11 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ. ಏಕಾದಶಿ ದಿನ ಎಷ್ಟು ಗಂಟೆಗೆ? ಸಂಜೆ 6:30 7 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಳಿ. ಗೋಧಳಿ ಸಮಯದಲ್ಲಿ ಫಸ್ಟ್ ಕ್ಲಾಸ್ ಆಗ 3 ದಿನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಹುಡ್ಕೊಂಡು ಬರುತ್ತೆ.
ನೀವು ಅದರ ಹತ್ರ ನೀವು ಹೋಗೋ ಅವಶ್ಯಕತೆನೇ ಇಲ್ಲ. ಅಕಸ್ಮಾತ್ ಬೈ ಚಾನ್ಸ್ 3 ದಿನದಲ್ಲಿ ಆಗಿಲ್ಲ ಅಂತಂದರೆ 1 ವಾರದಲ್ಲಿ ನಿಮಗೆ ಆ ಒಂದು ರಿಸಲ್ಟನ್ನು ನಾನು ತೋರಿಸ್ತೀನಿ, ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರು ಹೆಚ್ಚು ಶೇರನ್ನು ಮಾಡ್ತಿರೋ, ಯಾರು ಹೆಚ್ಚು ಕಮೆಂಟನ್ನು ಮಾಡ್ತಿರೋ ಒಳ್ಳೆಯದಾಗಿದೆ ಅದು ಅವರು ಎಷ್ಟೊಂದು ಜನ ಹೇಳಲ್ಲ, ಅವ್ರನ್ನ ಹುಡುಕಿ ನಾನು ಈ ಮಂತ್ ಎಂಡಲ್ಲಿ ವಿಶೇಷವಾದ ಬಹುಮಾನವನ್ನು ನಾನು ಕೊಡ್ತೀನಿ, ಗೊತ್ತಲ್ಲ, ಕರಿತೀನಿ ನಾನು ಹುಡುಕಿ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತಾ ಬರುತ್ತೆ. ಮತ್ತು ಇದೇ ಈ ಒಂದು ಯುಗಾದಿ ಹಬ್ಬದ ದಿನ ನೀವು ಇದನ್ನು ಬಿಟ್ಟು ಪೂಜೆ ಮಾಡಿ. ಜೊತೆಗೆ ಯಾರ್ಯಾರು ಈ ಒಂದು ಇದನ್ನು ತೆಗೆದುಕೊಳ್ತಿರೋ, ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಳ್ತಿರೋ ಅವ್ರಿಗೆ ಕರಂಗಾಳೆ ಮಾಡಿ, ಅದು ಜನವಶೀಕರಣ ಆಗುತ್ತೆ, ಧನವಶೀಕರಣ. ಆ ಮಾಲೆಯನ್ನು ಧರಿಸ್ಕೊಂಡ ತಗೊಂಡವ್ರಿಗೆ ಮಾತ್ರ ನಾನು ಉಚಿತವಾಗಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೀರ, ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಮಂತ್ರಿಸಿ ಪೂಜೆ ಮಾಡೋ ಶಕ್ತಿ ತುಂಬಿಟ್ಟಿರುವಂಥ ಒಂದು ಇದು, ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಯಾರ್ಯಾರಿಗೆ ಒಳ್ಳೇದು ಆಗಬೇಕು ಅಂತಂದರೆ ಓಂ ಗಮ್ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ, ಮೆಸ್ಸಿನ ಬರೀ ಕಮೆಂಟ್ ಮಾಡಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ, ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತಾ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆನ ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀನಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ, ಗೊತ್ತಲ್ಲ. 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ, ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.